ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ನಾನು ಇವಾಗ ಅರೌಂಡ್ 7 o'clock ಅಂತ ಅನಿಸುತ್ತೆ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡಿ ಜಶ್ವಿ, ಪ್ರತಿ ಬಾರಿ ಅವಳು ನನ್ನನ್ನು ಮುಂದೆ ಕೂರಿಸ್ಲಿಕ್ಕೆ ಬಿಡ್ತಾ ಇರಲಿಲ್ಲ, ನಾನು ಕೂತ್ಕೊಬೇಕು ಅಂತ ಹೇಳ್ತಾ ಇದ್ಲು. ಬಟ್ ಇವಾಗ ಅವಳು ಹಿಂದೆ ಕೂತ್ಕೊಂಡಿದ್ದಾಳೆ. ಇಲ್ಲಿ ಸುದ್ದಿ. ಸೊ ನಾವು 3 ಜನ, ಅದು 7 ಗಂಟೆಲಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ಸೊ ನಮ್ಮ KR ನಗರದ ಪಕ್ಕ ಚುಂಚನಕಟ್ಟೆ ಅಂತ ಇದೆ. ಸೊ ಆಲ್ಮೋಸ್ಟ್ ನಿಮ್ಮ ಎಲ್ಲರಿಗೂ ಕೂಡ ಗೊತ್ತು ಅಂತ ಅಂದ್ಕೊಂಡಿದ್ದೀನಿ ಚುಂಚನಕಟ್ಟೆ. ಸೊ ಅಲ್ಲಿದು ಜಾತ್ರೆಗೆ ಹೋಗ್ತಾ ಇದ್ದೀವಿ ನಾವು. ಯೂಶ್ವಲಿ ಎವ್ರಿ ಇಯರ್ ಸಂಕ್ರಾಂತಿ ಆದ ಮಾರ್ನಿಗೆ ನಾವು ಹೋಗ್ತಾ ಇದ್ವಿ. ಅಮ್ಮನೂ ಬರ್ತಾಯಿದ್ರು, ಬಟ್ ಈ ಬಾರಿ ಅವರು ಬರಲಿಲ್ಲ, ನೀವೇ ಹೋಗಿದ್ದು ಬನ್ನಿ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಜಶ್ವಿ ಸುದ್ದಿ 3 ಜನನೇ ಹೊರಟಿದ್ದೀವಿ. ಇವತ್ತು ತೇರು ಆ್ಯಕ್ಚುಲಿ ಹಗ್ಲೊತ್ತು ಹೋಗ್ಬೇಕು, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲೇ ನೀವೇ ನೋಡಿ, ಅವಳು ನಾನು ತೋರಿಸಿ ಅಂತ ಹೇಳ್ತಾ ಇದ್ದಾಳೆ. ಸರಿ, ಹಾಯ್ ಮಾಡಿ, ಹಾಯ್ ಫ್ರೆಂಡ್ಸ್ ಅಂತ ಹೇಳಿ. ಹಾಂ, ಅಮ್ಮ ಏನು ಹೇಳ್ತಾರೆ? ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಂತ ಹೇಳ್ತಾರಂತೆ ಅವ್ರ ಅಮ್ಮ. ಸೊ ಇವತ್ತು ತೇರಾಗಿದೆ. ಡೇ ಟೈಮ್ ಹೋಗ್ಬೇಕಿತ್ತು, ಬಟ್ ಸಮ್ ಹೌ ರೀಸನಿಂದ ಹೋಗೋಕ್ಕಾಗಲಿಲ್ಲ. ಸೊ ಹಾಗಾಗಿ ನಾನು ನೈಟಿಂದ ಅಂದರೆ ಸಂಜೆ ಈವ್ನಿಂಗಿಂದ ಹೋಗ್ತಾ ಇದ್ದೀವಿ. ಹಾಂ ಸರಿ, ಟಿಶ್ಯೂ ಬೇಕಾ? ಕೊಟ್ಟೆ ನೋಡಿ, ಅವಳು ಏನೋ ಚೆಲ್ಲಿದ್ದಾಳೆ ಅನಿಸುತ್ತೆ, ಅದಕ್ಕೆ ಟಿಶ್ಯೂ ಕೊಡಿ ಅಲ್ಲಿ ಅಂತ ಕೇಳ್ತಾ ಇದ್ದಾಳೆ. ಸೊ ಇವತ್ತು ತೇರಿದೆ ಅಲ್ವಾ, ಹಾಗಾಗಿ ಡೇ ಟೈಮ್ ಹೋಗೋಕ್ಕಾಗಲಿಲ್ಲ. ಸೊ ಈಗ ಹೊರಟಿದ್ದೀವಿ ಈವ್ನಿಂಗ್ ಟೈಮ್. ಸ್ವಲ್ಪ ರಶ್ಶೇ ಇರುತ್ತೆ ಇವತ್ತು, ಇವೇ ಎಲ್ಲ ಅದು ನೈಟ್ ಹೋಗ್ತಾ ಇರೋದ್ರಿಂದ. ಸೊ ಸುದ್ದಿ ಕೂಡ ಸ್ವಲ್ಪ ಲೇಟಾಗೆ ಬಂದರು. ಅವರು ಸಾಲಿಗ್ರಾಮಕ್ಕೆ ಹೋಗಿದ್ರು ಡ್ಯೂಟಿಗೆ ಅಂತ ಅಂದ್ಕೊತೀನಿ. ಸೊ ಅಲ್ಲಿಂದ ಬಂದು ಇವಾಗ ಹೊರಡ್ತಾ ಇದ್ದೀವಿ ನಾವು 3 ಜನನೂ ಕೂಡ. ಸೊ ಬನ್ನಿ, ನಮ್ಮ ಕಡೆ ಜಾತ್ರೆ ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ತಾರೆ. ನೋಡಮ್ಮ ನೀವು. ಆ್ಯಂಡ್ ಅಲ್ಲಿ ವಾಟರ್ ಫಾಲ್ ಎಲ್ಲ ಇದೆ ಅಲ್ವಾ, ಸೊ ಹಾಗಾಗಿ ಚೆನ್ನಾಗಿರುತ್ತೆ ಜಶ್ವಿಗೂ ತೋರಿಸ್ಲಿಕ್ಕೆ ಅಂತ. ಹಾಂ ಹಾಂ ಹೌದು ಮಗಳೇ, ನೀವು ಪಾಪು ಇದ್ದಾಗ ಹೋಗಿದ್ವಿ. ಇತ್ತೀಚೆಗಂತೂ ಜಶ್ವಿ ನನಗೆ ಮಾತಾಡ್ಲಿಕ್ಕೆ ಬಿಡಲ್ಲ. ಅವಳ ಸ್ಟೋರಿನ ಹೇಳ್ಕೊತಾ ಇರ್ತಾಳೆ, ಅಷ್ಟು ಮಾತಾಡ್ತಾಳೆ. ಬಟ್ ನಮ್ಗಳ ಮುಂದೆ ಮಾತ್ರ, ಬೇರೆಯವ್ರ ಮುಂದೆ ತುಂಬ ಸೈಲೆಂಟಾಗೇ ಇರ್ತಾಳೆ. ಆಯ್ತು, ಸುಮ್ಮನೆ ಇರಿ ಮಗಳು. ಸೊ ಅಲ್ಲಿ ಫಾಲ್ಸ್ ಇದೆ, ಫಸ್ಟ್ ಎಲ್ಲ ಫಾಲ್ಸ್ಗೆಲ್ಲ ಹೋಗಿ ಬಿಡ್ತಾ ಇದ್ರು. ಹೌದಾ? ಸೊ ಅಲ್ಲಿ ಫಾಲ್ಸ್ ಕೂಡ ಇದೆ ಅಲ್ವಾ, ಚುಂಚನಕಟ್ಟೆ ಫಾಲ್ಸು. ಅಲ್ಲಿಗೆ ಫಸ್ಟ್ ಎಲ್ಲ ಬಿಡ್ತಾ ಇದ್ರು. ಯೂಶಲಿ ನಾವೆಲ್ಲ ಹೋಗಿ ಅಲ್ಲಿ ಆಟ ಆಡೋದಾಗ್ಲಿ, ಸಮಥಿಂಗ್ ನೋಡೋದಾಗ್ಲಿ ಅದೆಲ್ಲ ಮಾಡ್ತಾ ಇದ್ವಿ. ಬಟ್ ಇವಾಗ ಅದೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಸೊ ಏನು ರೀಸನ್ ಅಪ್ಪ ಅಂತ ಹೇಳಿದ್ರೆ, ಈಗ 2 year ಬೇಕೋ 3 year ಬೇಕೋ ಅಂತ ಅನ್ಸುತ್ತೆ, ಅಷ್ಟು ನನಗೆ ಸರಿಯಾಗಿ ನೆನಪಿಲ್ಲ. ಸೊ ಅಲ್ಲಿ ಎಲ್ಲ ಹಿಂಗೆ ಫ್ಯಾಮಿಲಿ ಆಟಾಡ್ತಾ ಇದ್ರು ಅಲ್ಲಿ ಫಾಲ್ಸ್ ಹತ್ರ. ಸೊ ಸಡನ್ ಆಗಿ ಅಲ್ಲಿ ನೀರನ್ನ ಸಡನ್ ಆಗಿ ಬಿಡ್ತಾರೆ. ಸೊ ಬಿಡಂತ ಟೈಮಲ್ಲಿ ಒಂದು ಅಲಾರಾಮ್ ಕ್ಲಾಕ್ ಮಾಡ್ತಾರೆ. ಅದು ಯಾರಿಗೂ ಕೂಡ ಕೇಳಿಸಿಲ್ಲ ಅಂತ ಅನ್ಸುತ್ತೆ. ಪಾಪ ಒಂದೇ ಸಮ ನೀರನ್ನ ಬಿಟ್ಟ ತಕ್ಷಣ ಒಬ್ರು ಅಲ್ಲೇ ಹರ್ಕೊಂಡು ಹೋಗ್ಬಿಟ್ಟು ಅಲ್ಲೇ ಸ್ಪಾಟ್ ಔಟ್ ಆಗ್ಬಿಡ್ತಾರೆ. ಸೊ ಅವಾಗಿಂದ ಅದನ್ನ ಫುಲ್ಲು ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ ಚುಂಚನಕಟ್ಟೆ ಫಾಲ್ಸ್ಗೆ ಹೋಗೋದನ್ನ. ಸೊ ದೂರದಿಂದ ನೋಡಿಕೊಂಡು ಅದನ್ನ ಎಂಜಾಯ್ ಮಾಡಬೇಕು ಅಷ್ಟೇ. ಬಟ್ ನಾವಂತೂ ಆ ಚಾನ್ಸ್ನ ಮಿಸ್ ಮಾಡ್ಕೊಳ್ಳಿಲ್ಲ. ಹೋಗೋಂಥ ಟೈಮಲ್ಲಿ, ಅಲ್ಲಿ ಬಿಡೋಂಥ ಟೈಮಲ್ಲೆಲ್ಲ ಅಲ್ಲಿಗೆಲ್ಲ ಹೋಗಿ ಆಟಾಡ್ಕೊಂಡು ಅಥವಾ ನೋಡೋದು, ಫೋಟೋಸ್ ಎಲ್ಲ ತೊಗೊಂಡು ಬಂದಿದ್ವಿ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇವಾಗಂತೂ ತುಂಬ ಅಂದರೆ ತುಂಬ ಇಂಪ್ರೂವ್ ಮಾಡಿಬಿಟ್ಟಿದ್ದಾರೆ ಚುಂಚನಕಟ್ಟೆ. ಕಿಡ್ಸ್ ಏರಿಯಾ ಇರ್ಬೋದು ಅಥವಾ ದೊಡ್ಡದು ಆಂಜನೇಯ ಮೂರ್ತಿ ಇರ್ಬೋದು, ಆ್ಯಂಡ್ ವ್ಯೂ ಪಾಯಿಂಟ್ ಸಕ್ಕತ್ತಾಗಿರುತ್ತೆ. ಸೊ ಗೈಸ್, ಆ್ಯಂಡ್ ಚುಂಚನಕಟ್ಟೆದು ಇನ್ನೊಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಜಲಪಾತ ಇರೋದು ದೇವಸ್ಥಾನದ ಪಕ್ಕನೇ ಆಗಿರೋದ್ರಿಂದ ಆ ಜಲಪಾತ ವಾಟರ್ ಫ್ಲೋ ಜಾಸ್ತಿ ಇದ್ದಾಗ ಕಿಲೋಮೀಟರ್ ಗಟ್ಟಲೆ ಅದು ಫುಲ್ಲು ವಾಟರ್ ಫ್ಲೋ ಆಗೋಂಥದ್ದು ಸೌಂಡ್ ಕೇಳುತ್ತೆ. ಬಟ್ ಗರ್ಭಗುಡಿ ಒಳಗಡೆ ನಿಂತ್ಕೊಂಡ್ರೆ ಒಂದು ಸ್ವಲ್ಪನೂ ಕೇಳಲ್ಲ. ಅಂದರೆ ಪಕ್ಕನೇ ಇರೋದು, ದೇವಸ್ಥಾನದ ಪಕ್ಕನೇ ಇರೋದು ಅದು ಜಲಪಾತ, ಆದರೂ ಕೂಡ ಒಂದು ಪಿನ್ ಪಾಯಿಂಟ್ ಅಷ್ಟು ಕೇಳೋದೇ ಇಲ್ವಂತೆ. ಸೊ ಬನ್ನಿ, ಅದು ಯಾವ ಥರ ಜಲಪಾತ ಆ್ಯಂಡ್
ಮೀನ್ಸ್ ಟೆಂಪಲ್ಗೂ ಅದಕ್ಕೂ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಕೂಡ ನಿಮಗೆ ತೋರಿಸ್ತೀನಿ. ಈಗ ನಾನೊಂದು ರೀಸೆಂಟ್ ವಿಡಿಯೋ ಅಪ್ಲೋಡ್ ಮಾಡಿದೆ ಅಲ್ವಾ, ಚುಂಚನಕಟ್ಟೆ ತೆಪ್ಪೋತ್ಸವ ಅಂತ. ಸೊ ಅದ್ರಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಟೆಂಪಲ್ಗೂ ಮತ್ತು ಫಾಲ್ಸ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳಿ. ಸೊ ಈಗ ಒಂದ್ಸಲಿ ಫುಲ್ ತೋರಿಸ್ತೀನಿ. ಸೊ ಬನ್ನಿ ಅಲ್ಲಿ ಹೋಗಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಬೇಜಾರು ಮಾಡ್ಕೋಬೇಡಿ, ಜಶ್ವಿ ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡ್ತಾ ಇದ್ದಾಳೆ ಅಂತ ಹೇಳಿ. ಅಲ್ವಾ ಮಗಳೇ, ನೀವು ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ ಅಲ್ವಾ? ಹಾಂ, ಸೊ ಅಲ್ಲಿ ಸಿಗ್ತೀನಿ ಗೈಸ್. ನಮ್ಮ ಜಶ್ವನ್ ಕತೆ ಹೇಳ್ತಾಳಂತೆ, ಸೊ ಕೇಳಿ ನೀವು ಕೂಡ ಹೇಗಿದೆ ಅಂತ ಹೇಳಿ ಮಗಳೇ. ಅಂತ ಹೇಳಿದ್ರೆ ಕತೆ ಏನಾಯ್ತು, ಮುಗ್ದೋಯ್ತಾ? ಇವಾಗ ಚುಂಚನಕಟ್ಟೆ ರೀಚ್ ಆದ್ವಿ. ಸೊ ನೋಡಿ ನೀವು ಕೂಡ ಲೈಟಿಂಗ್ಸ್ ನೋಡಿ, ಲೈಟಿಂಗ್ಸ್ ಚುಂಚನಕಟ್ಟೆ ನಿಯರ್ ಬಂದೇ ಬಿಟ್ವಿ. ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಲೈಟಿಂಗ್ಸ್ ಅಂತ, ಅದು ಸಕ್ಕರೆ ಫ್ಯಾಕ್ಟ್ರಿ, ಓಲ್ಡ್ ಸಕ್ಕರೆ ಫ್ಯಾಕ್ಟ್ರಿ. ಇವಾಗ ಏನು ಓಪನ್ ಆಯ್ತಾ? ಇವಾಗ ಓಪನ್ ಇಲ್ವಂತೆ. ಸೊ ಇದು ನೋಡಿ ಸಕ್ಕರೆ ಫ್ಯಾಕ್ಟ್ರಿ. ಸೊ ನೀವು ನೋಡ್ತಾ ಇರ್ಬೋದು. ನಮ್ಮ ಕಾರು ಸರಿಗೆ ಕ್ಲೀನ್ ಮಾಡಿಲ್ಲ ಸುರೇಶ್ ಅವರು, ಅದಕ್ಕೋಸ್ಕರ ಸ್ವಲ್ಪ ಹಂಗಂಗೆ ಕಾಣಿಸ್ತಾ ಇದೆ. ಸೊ ಈಗ ಚಿರಿ ನೀವೇ ಕ್ಲೀನ್ ಮಾಡ್ತೀರಾ? ಪಪ್ಪ ಕ್ಲೀನ್ ಮಾಡಬೇಕು. ಸೊ ಮುಂದೆ ಈಗ ಸ್ಟಾಪ್ ಮಾಡಿದ್ರೆ ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಡು ಹೋಗ್ತೀವಿ, ಅವಾಗ ತೋರಿಸ್ತೀವಿ. ಚುಂಚನಕಟ್ಟೆಗೆ ಮೇಡಮ್ ನೋಡಿ ಫುಲ್ ಪ್ಯಾಕ್ ಆದರು. ಟೊಪ್ಪಿ ತರಬೇಕಿತ್ತು ಬಟ್ ತರಲಿಲ್ಲ, ಅಷ್ಟು ಥಂಡಿ ಇಲ್ಲ ಅಂತ. ಏನು ಜಾಸ್ತಿ ಟೈಮ್ ಇರಲ್ಲ, ಬೇಗ ಹೊಂಟೋಗ್ತೀವಲ್ಲ, ಹಾಗಾಗಿ ತರಲಿಲ್ಲ. ಸೊ ಬನ್ನಿ, ನಾವು ತುಂಬ ದೂರನೇ ಕಾರ್ ಪಾರ್ಕ್ ಮಾಡಿದ್ದೀವಿ. ಅಲ್ಲಿ ರೋಡ್ ಹತ್ರ ಎಲ್ಲ ನಿಲ್ಸೋದು ಬೇಡ ಅಂತ ಅನಿಸ್ತು. ಸೊ ಹಾಗಾಗಿ ಸೇಫರ್ ಸೈಡಲ್ಲಿ ಪಾರ್ಕ್ ಮಾಡೋಣ ಅಂತ. ಸೊ ಬನ್ನಿ, ಈಗ ಅಲ್ಲಿ ನಾವು ಕಾರ್ ಪಾರ್ಕ್ ಮಾಡಿ ಸೊ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಇದು ಮೇನ್ ರೋಡಲ್ಲೇ ಇರೋದ್ರಿಂದ ಟೆಂಪಲ್ಲು ಊರೊಳಗಡೆ ಹೋಗುವಂಥ ಅವಶ್ಯಕತೆಯೇ ಇಲ್ಲ. ಸೊ ನಮ್ಮ ಲೆಫ್ಟ್ ಸೈಡ್ ಇರುವಂಥದ್ದು ಅದು ಪೊಲೀಸ್ ಸ್ಟೇಷನ್ನು, ಚುಂಚನಕಟ್ಟೆ ಪೊಲೀಸ್ ಸ್ಟೇಷನ್ನು. ನಾನು ಈ ಟೆಂಪಲ್ಗೆ ಮದುವೆಗಿಂತ ಮುಂಚೆ ನನಗೆ ಐ ಥಿಂಕ್ 1 to 2 ಟೈಮ್ಸ್ ಅಷ್ಟೇ ಬಂದಿರೋದು. ಸೊ ಮದುವೆ ಆದಮೇಲೆ ಸ್ವಲ್ಪ ಜಾಸ್ತಿ ಬಂದಿರೋದು. ಸೊ ಇದೇ ನೋಡಿ ಚುಂಚನಕಟ್ಟೆ ಟೆಂಪಲ್ಗೆ ಎಂಟ್ರೆನ್ಸು. ಇದು ನೋಡ್ತಾ ಇದ್ರೆ ಆರ್ಚು ನಾವು ಪ್ಯಾಲೇಸ್ಗೆ ಹೋದಾಗ ಇರುತ್ತಲ್ಲ ಹಂಗಿರುತ್ತೆ ಅಲ್ವಾ. ಸೊ ನೀವು ನೋಡ್ತಾ ಇರ್ಬೋದು ನೈಟು ಕೂಡ ಎಷ್ಟೊಂದು ಜನ ಇದ್ದಾರೆ ಅಂತ. ಸೊ ನಾವು ಈ ಕಡೆಯಿಂದ ಹೋಗ್ಬೇಕಾದ್ರೆ ಪ್ಲ್ಯಾನ್ ಮಾಡ್ಕೊಂಡ್ವಿ ಎಲ್ಲೆಲ್ಲಿ ತೊಗೋಬೇಕು, ಮೀನ್ಸ್ ಏನೇನು ತೊಗೊಬೇಕು ಆ್ಯಂಡ್ ಏನೇನಿದೆ ಅಂತ ಕೂಡ ನೋಡಿಕೊಂಡು ಹೋದ್ವಿ. ಅಲ್ಲಿ ದೇವ್ರ ದರ್ಶನ ಮುಗಿಸ್ಕೊಂಡು ಬರಬೇಕಾದ್ರೆ ತೊಗೊಂಬರೋಣ ಅಂತ ಹೇಳಿ. ಜಶ್ವಿ ನೋಡಿ ಅಳ್ತಾ ಇದ್ದಾಳೆ, ಬಿಕಾಸ್ ನಾನು ಇಳಿತೀನಿ, ನಾನು ನಡ್ಕೊಂಡು ಬರ್ತೀನಿ ಅಂತ ಹೇಳಿ ಅಳ್ತಾ ಇದ್ದಾಳೆ ಅವಳಿಗೆ ಸಮಾಧಾನ ಮಾಡಿಕೊಂಡು ನಡ್ಸ್ಕೊಂಡು ಬರ್ತಾಯಿದ್ದೀವಿ. ನೋಡಿ ಇದೊಂದು ಒಂಥರ ಸಮ್ಟೈಮ್ಸ್ ಖುಷಿ ಅನಿಸುತ್ತೆ, ಸಮ್ಟೈಮ್ಸ್ ಸ್ವಲ್ಪ ಕಷ್ಟ ಅನಿಸುತ್ತೆ. ಅವಳು ನಡೆಯೋಕ್ಕೆ ಬರದೆ ಫಾಸ್ಟಾಗಿ ಬರದೆ ಇದ್ದಾಗ, ಬಟ್ ಏನೋ ಒಟ್ನಲ್ಲಿ ನಡೀತೀನಿ ಅಂತಾಳಲ್ಲ ಹಾಗಾಗಿ. ಆ್ಯಂಡ್ ಅವಳು ಇಳಿದು ಬರಬೇಕಾದ್ರೆ ಹೇಳಿದ್ಲು ನಾನು ಟಾಯ್ಸ್ ತೆಗೆಸ್ಕೊತೀನಿ ಪಪ್ಪ ಹತ್ರ ಅಂತ. ನಾನು ಹೇಳಿದೆ ಬೇಡ ಮಗಳು, ಎಲ್ಲ ಮನೇಲೇ ಇದೆ ಅಂತ. ಇಲ್ಲ ನನಗೆ ಬೇಕು ಅಂತ ಹೇಳಿದ್ಲು. ಸೊ ನಾವು ಸರಿ ಆಯಿತು ನೋಡೋಣ ಆ್ಯಂಡ್ ಏನೇನು ಬೇಕು ಅಂತ ನೋಡ್ಕೊಳ್ಳಿ ಅಂತೆಲ್ಲ ಹೇಳ್ಬಿಟ್ಟು ಹೋದ್ವಿ. ಅವಳು ಸರಿ ನನಗೆ ಅದು ಬೇಕು ಇದು ಬೇಕು ಅಂತ ಹೇಳಿದ್ಲು. ಬಟ್ ಆ ಕಡೆಯಿಂದ ರಿಟರ್ನ್ ಬರಬೇಕಾದ್ರೆ ಏನೂ ಬೇಡ ಅಂತ ಹೇಳಿದ್ಲು. ನಮಗನ್ಸುತ್ತೆ ಒಂದೊಂದ್ಸಲಿ ಜಶ್ವಿ ಈ ಥರ ರಿಯಾಕ್ಟ್ ಮಾಡೋದು ನೋಡಿ ವಾವ್ ಎಷ್ಟು ಚೆಂದ ಐತೆ. ಸೊ ನನ್ನ ಮಗಳು ಇದೇ ಥರ ಇದ್ದರೆ ಚೆಂದ ಅನಿಸುತ್ತೆ. ಸಮ್ಟೈಮ್ಸ್ ಏನು ಮಕ್ಕಳು ಬಿಡ್ತಾರ ಅಂದರೆ ಏನೋ ಒಂದು ಕೇಳಿ ಕೊಡಿಸ್ದೇ ಇದ್ದಾಗ, ಇವಳು ಜಾಸ್ತಿ ಅಳೋದು ಯಾವಾಗ ಅಂತ ಹೇಳಿದ್ರೆ ಎತ್ಕೊಳ್ದೇ ಇದ್ದಾಗ, ಅಥವಾ ಅವಳು ನಡೀತೀನಿ ಅಂತ ಬಿಡದೇ ಇದ್ದಾಗ ಮಾತ್ರ ಅಳ್ತಾಳೆ, ಇಲ್ಲಾಂದರೆ ಸುಮ್ಮನೆ ಇರ್ತಾಳೆ. ಸೊ ಆಲ್ಮೋಸ್ಟ್ ಟೆಂಪಲ್ ಹತ್ರ ಬಂದ್ವಿ. ಇದು ಬ್ಯಾಕ್ ಸೈಡ್ ಆಫ್ ಟೆಂಪಲ್, ಕೋದಂಡರಾಮ ದೇವಸ್ಥಾನ ಚುಂಚನಕಟ್ಟೆಲಿ. ಸೊ ಇದ್ರ ಪಕ್ಕನೇ ಕಾವೇರಿ ನದಿ ಹರಿತಾ ಇರೋದು. ಅದೇ ಜಲಪಾತ ಅಂದರೆ ಚುಂಚನಕಟ್ಟೆ ಫಾಲ್ಸ್ ಅಂತ ಹೇಳ್ತಾರಲ್ಲ. ಸೊ ಅದು ತುಂಬ ಹೈಟಿಂದ ಏನು ಬೀಳಲ್ಲ, ಸ್ವಲ್ಪ ಕಮ್ಮಿಯಾಗೇ ಬೀಳುತ್ತೆ. ಸೊ ನಾನು ಬಿಫೋರ್ ಮ್ಯಾರೇಜ್ ಬಂದಾಗ ಇಷ್ಟೊಂದು ಏನು ಕನ್ಸ್ಟ್ರಕ್ಟ್ ಆಗಿರಲಿಲ್ಲ. ಸೊ ಆವಾಗ ಯಾವ ಥರ ಇತ್ತು ಅಂದರೆ ಈ ಥರ ಇಲ್ಲ, ಕಾಂಪೌಂಡ್ ಏನೂ ಇರಲಿಲ್ಲ ಆ್ಯಂಡ್ ಜಲಪಾತದೊಳಗಡೆ ಹೋಗೋಕ್ಕೆಲ್ಲ ಬಿಡ್ತಾಯಿದ್ರು. ಸೊ ನೀವು ನೋಡ್ತಾ ಇದ್ದೀರಲ್ವ, ತುಂಬ ಕತ್ಲೆ ಆಗಿಬಿಟ್ಟಿದೆ, ಕಾಣಿಸ್ತಾ ಇಲ್ಲ. ಅದೇ ಜಲಪಾತ. ನಾನು ಒಂದು ಸರಿ ಡೇ ಟೈಮ್ ಹೋದಾಗ ನಿಮಗೂ ಕೂಡ ತೋರಿಸ್ಕೊಡ್ತೀನಿ. ಸೊ ನೀವು ನೋಡ್ತಾ ಇದ್ದೀರಲ್ವ, ಇಲ್ಲಿ ವ್ಯೂ ಪಾಯಿಂಟು, ಇದು
ಮೀನ್ಸ್ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ತೋರಿಸ್ದೆ ಅಲ್ವ ನಾನು, ಅದು ಇವಾಗ ಕನ್ಸ್ಟ್ರಕ್ಟ್ ಮಾಡಿರೋದು ವ್ಯೂ ಪಾಯಿಂಟು. ಈ ಮಳೆಗಾಲದಲ್ಲಂತೂ ನೀರು ಫ್ಲೋ ತುಂಬ ಇದ್ದಾಗ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಸೂಪರಾಗಿರುತ್ತೆ. ಆ ನೀರಿನ ಶಬ್ದ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಇದು ತೇರು ಯೂಶಲಿ ಜಾತ್ರೆ ಅಂತ ಹೇಳಿದ್ರೆ ತೇರನ್ನೆಲ್ಲ ಎಳೆದಿರ್ತಾರೆ ಅಲ್ವಾ. ಸೊ ಹಾಗಾಗಿ ಚುಂಚನಕಟ್ಟೆ ತೇರು ಮಾರ್ನಿಂಗ್ ಎಳೆದಿದ್ರು, ಬಟ್ ನಾವು ಹೋಗಿದ್ದು ನೈಟ್ ಆಗಿದ್ದರಿಂದ ಎಲ್ಲ ತೇರೆಲ್ಲ ಎಳ್ದಾಗಿದ್ದು ಟೆಂಪಲ್ ಮುಂದೆನೇ ಹಾಗೆ ನಿಲ್ಲಿಸಿದ್ರು. ಸೊ ನಮ್ಮ ಥರ ಯಾರ್ಯಾರು ಬರ್ತಾರೆ ಟೆಂಪಲ್ಗೆ ಅವರೆಲ್ಲ ಈ ಟೈಮಲ್ಲಿ ಬಂದು ದೇವರಿಗೆ ಹಣ್ಣು ಮತ್ತು ಜಾವನ ಎಸಿತಾರೆ. ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಮನಸ್ಸಲ್ಲಿ ಏನೇ ಇದ್ದರೂ ಅದನ್ನು ನೆನೆಸ್ಕೊಂಡು ಹಣ್ಣು ಜಾವನ ಎಸಿದ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಬಟ್ ನಿಮಗೆ ಕರೆಕ್ಟ್ ರೀಸನ್ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ನನಗೂ ಕೂಡ, ಆ್ಯಂಡ್ ನಾನು ಕೂಡ ತಿಳ್ಕೊತೀನಿ. ಇದು ಟೆಂಪಲ್ ಒಳಗಡೆ, ನಾನು ಹೊರಗಡೆ ಕೂತಿದ್ದೆ. ಸೊ ಸುದಿ ಕ್ಯಾಪ್ಚರ್ ಮಾಡ್ಕೊಂಡು ಬಂದರು. ಸೊ ನೋಡಿ ಟೆಂಪಲ್ ಹೊರಗಡೆ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿರ್ತಾರೆ. ನಾವು ಲಾಸ್ಟ್ ಟೈಮ್ ಹೋದಾಗ ಉತ್ಸವ ಮೂರ್ತಿ ಕೂಡ ಎಲ್ಲ ಇದು ಮಾಡ್ತಾಯಿದ್ರು, ಚೆನ್ನಾಗಿತ್ತು. ಸೊ ನೋಡಿ ಈ ಟೈಮು ಇಲ್ಲೇ ಕೂರಿಸಿದ್ದಾರೆ ಉತ್ಸವ ಮೂರ್ತಿಗೆ, ಆಗ್ತಾನೆ ಪೂಜೆ ಮಾಡ್ತಾಯಿದ್ದಾರೆ. ಇದೇ ಕೋದಂಡ ರಾಮ ಸೀತಾ ಲಕ್ಷ್ಮಣ ದೇವರು. ಸೊ ಇದನ್ನೆಲ್ಲ ನೋಡಿಕೊಂಡು ಬಂದ್ವಿ. ಸೊ ಇದು ಎಂಟ್ರೆನ್ಸ್ ಹೋದ ತಕ್ಷಣವೇ ಒಂದು ದೊಡ್ಡ ಕಂಬ ಕಾಣಿಸುತ್ತೆ, ಅಲ್ಲಿ ಪಾದುಕ ಇರುತ್ತೆ. ಅಲ್ಲಿ ನಮಸ್ಕಾರ ಮಾಡಿಕೊಂಡು ಹೊರಗಡೆ ಹೋದರೆ ದೇವರು. ಸೊ ಇವಾಗ ಕನ್ಸ್ಟ್ರಕ್ಟ್ ಮಾಡಿರೋದು ಇದು ಆಂಜನೇಯ ಸ್ವಾಮಿನ. ಸೊ ರೀಸೆಂಟಾಗಿ ಒಂದು 4 to 5 years ಸಮಥಿಂಗ್ ಆಗಿದೆ ಒಟ್ಟಿನಲ್ಲಿ ರೀಸೆಂಟು. ಯೂಶ್ವಲಿ ಯಾವುದೇ ರಾಮ ದೇವಸ್ಥಾನ ಇದ್ದರೂ ಅದ್ರ ಆಪೋಸಿಟ್ ಆಂಜನೇಯ ಸ್ವಾಮಿ ಇದ್ದೇ ಇರಬೇಕಲ್ವ. ಹಾಗಾಗಿ ನೋಡಿ ಎಷ್ಟು ಹೈಟಲ್ಲಿ ಅದನ್ನು ಕೆತ್ತನೆ ಮಾಡಿ ಶಿಲೆ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಅಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ನಾವಿನ್ನು ಹೊರಟ್ವಿ. ಸೊ ಅಲ್ಲೇ ಆಂಜನೇಯ ಮೂರ್ತಿ ಪಕ್ಕದಲ್ಲೇ ಕಿಡ್ಸ್ ಏರಿಯಾ ಕೂಡ ಇತ್ತು. ಸೊ ನಾನು ತೋರಿಸ್ದೆ ಅಲ್ವಾ ಖಾಲಿ ರೂಮು, ಅಲ್ಲೇ ತೇರನ್ನ ನಿಲ್ಲಿಸ್ತಾರೆ. ಸೊ ಇಲ್ಲಿಂದ ಸ್ಟಾರ್ಟ್ ನಮ್ಮ ಶಾಪಿಂಗು. ನಿಜ ಗೊತ್ತಿಲ್ಲ ಮಾತ್ರ ಏನೇನು ಶಾಪಿಂಗ್ ಮಾಡ್ತೀವಿ ಅಂತ ಶಾಪಿಂಗು. ಸೊ ನನಗೆ ಇಯರಿಂಗ್ಸ್ ಕಲೆಕ್ಷನ್ಸ್ ತುಂಬ ಇಷ್ಟ ಆಯಿತು. ಅದರಲ್ಲಿ ನಾನು 1 ಪೇರ್ ಇಯರಿಂಗ್ಸ್ ತೊಗೊಂಡೆ, ಬಟ್ ಇವಾಗ ಅನಿಸ್ತೈತೆ ಇನ್ನೊಂದು 2 ಪೇರ್ ತೊಗೊಬೇಕಿತ್ತು ಅಂತ. ಸೊ ನೆಕ್ಸ್ಟ್ ಟೈಮ್ ನೋಡೋಣ. ಆ್ಯಂಡ್ ಜಶ್ವಿ ಜೋಳ ಬೇಕು ಅಂತ ಹಠ ಹಿಡಿದ್ಲು ಅಂತ ಹೇಳಿ ಅವಳಿಗೆ ಅಲ್ಲಿ ಜೋಳ ಕೊಡಿಸಿದ್ವಿ. ಜೋಳ ಕೊಡಿಸಾದ್ಮೇಲೆ ನಾನು ಅವಳಿಗೆ ಯೂಶಲಿ ಕ್ಲಿಪ್ಸ್ ಆ ಥರ ಎಲ್ಲ ತೊಗೊಳಕ್ಕೆ ಅಂತ ನೋಡಿದೆ. ಇಷ್ಟ ಆಯಿತು. ಆ್ಯಂಡ್ ಜಸ್ಟ್ 1 ಪೇರ್ ಅಷ್ಟೇ ಅವಳಿಗೆ ಕ್ಲಿಪ್ ತೊಗೊಂಡು ನಾವಿನ್ನು ಮುಂದೆ ಹೊರಟ್ವಿ. ಅದಾದಮೇಲೆ ನನಗೆ ಒಂದು ಸ್ಲೈಸರ್ ಬೇಕಿತ್ತು, ಅದನ್ನು ನೋಡ್ತಾ ಇದ್ದೆ, ಬಟ್ ಇಲ್ಲ ಅಂತ ಹೇಳಿದ್ರಲ್ವಾ ಅಂತ ಹೇಳಿ ಸೊ ನೆಕ್ಸ್ಟ್ ಟೈಮ್ ಎಲ್ಲಿಗಾರು ಹೋದಾಗ ತಗೊಂಡ್ರಾಯ್ತು ಅಂತ ಹೇಳಿ ಮುಂದೆ ಬಂದೆ. ಸೊ ತುಂಬ ಇಷ್ಟೊಂದು ಟಾಯ್ಸ್ ಇದ್ದರೂ ನಮ್ಮ ಪಾಪು ಏನು ಬೇಕು ಅಂದರೆ ಏನು ಬೇಡ ಜೋಳ ಸಾಕು ಅಂತ ಹೇಳ್ತಾಳೆ. ನಮಗೊಂಥರ ಅದೇ ಒಂದು ಖುಷಿ. ಸೊ ಅದಾದಮೇಲೆ ಯೂಶ್ವಲಿ ಜಾತ್ರೆಗೆ ಹೋದರೆ ಕಡಲೆಪುರಿ ಮರಿದೇ ಇರ್ತೀವ. ಸೊ ಅಲ್ಲಿ ಜಾತ್ರೆಯಲ್ಲಿ ಕಡಲೆಪುರಿ ಎಲ್ಲ ತಗೊಂಡು ನಾವು ಬಂದ್ವಿ. ಅಷ್ಟರಲ್ಲಿ ನಮ್ಮ ಜಶ್ವಿನೂ ಕೂಡ ಜೋಳ ಎಲ್ಲ ತಿನ್ಕೊಂಡು ಮುಗಿಸಿ ಸೊ ಬಂದು ತುಂಬ ಹ್ಯಾಪಿ ಆಗಿದ್ದು. ಜಾತ್ರೆ ಎಲ್ಲ ಮುಗೀತು, ಶಾಪಿಂಗ್ ಕೂಡ ಆಯಿತು. ಶಾಪಿಂಗ್ ಅಂತ ಏನಿಲ್ಲ, ಎಲ್ಲ ನಮ್ಮ ಜಶ್ವಿಗೆ ಕ್ಲಿಪ್ಸ್ ಅಷ್ಟು ತೊಗೊಂಡೆ ಅಷ್ಟೇ. ಸೊ ನೋಡಿ ಪುರಿ ಅಷ್ಟೇ ಗೈಸ್. ಮುಗಿಸ್ಕೊಂಡ್ವಿ ಇವಾಗ ಎಲ್ಲನೂ ಜಾತ್ರೆ ಎಲ್ಲನೂ ಮುಗಿಸ್ಕೊಂಡು ಇವಾಗ ಮನೆಗೆ ಹೊರಟ್ವಿ. ನೋಡಿ ನಮ್ಮ ಜಶ್ವಿ ಜಾತ್ರೆ ಖಾರ ತಿಂತಾ ಇದ್ದಾಳೆ. ಏನು ತೆಗೆಸ್ಕೊಂಡೆ ಇವತ್ತು ಜಾತ್ರೆಯಲ್ಲಿ? ಚಿನ್ನ ನಿನ್ನ ಏಜ್ಗೆ ಏನ್ ತೆಗೆಸ್ಕೊಂಡೆ ಅಂತ ಹೇಳಿದ್ರೆ ಆಟ ಸಾಮಾನು ಏನ್ ತೆಗೆಸ್ಕೊಂಡೆ? ಏನು ತಗೊಳ್ಳಿಲ್ವಾ? ಏನಕ್ಕೆ? ನಾವು ಅಷ್ಟೆಲ್ಲ ಟಾಯ್ಸ್ ಇತ್ತ ಕೇಳಿದ್ವಿ, ಏನ್ ಬೇಕು ಹೇಳಿ ಮಕ್ಳು ಅಂದ್ರೆ ಬೇಡಿ. ಬಟ್ ಈ ಕಡೆಯಿಂದ ಹೋಗ್ಬೇಕಾದ್ರೆ ತುಂಬಾ ಹ್ಯಾಪಿಯಾಗಿ ನಾನು ಆಟ ಸಾಮಾನು ತೆಗೆಸ್ಕೊತೀನಿ ಅಂತ ಎಲ್ಲ ಹೋದ್ಲ. ಅಲ್ಲಿಗೆ ಹೋದ ತಕ್ಷಣ ಏನು ಬೇಡಿ ನನಗೆ ಜೋಳ ಮಾತ್ರ ಸಾಕು ಅಂತ ಕೇಳಿದ್ಲು. ಅದರಲ್ಲೂ ಜೋಳ ಹಾಫ್ ತಿನ್ಲಷ್ಟೇ. ಸೊ ಇವಾಗ ಖಾರ ತಿಂತಾ ಇದ್ದಾರೆ, ನಿಮಗೆ ಖಾರ ತಿಂತಾ ಇದ್ದಾರೆ. ನೋಡಿದ್ರ ಜಾತ್ರೆ? ಮಾಮಿ ಹತ್ರ ಹೋಗಿದ್ರಾ? ಏನ್ ಕೇಳ್ಕೊಂಡ್ರಿ ಮಾಮಿ ಹತ್ರ? ಕೇಳಿಸ್ತಾ ಇಲ್ಲ ಅವ್ರಿಗೆ. ಒಳ್ಳೇದ್ ಮಾಡಪ್ಪ ಅಂತ ಕೇಳ್ಕೊಬಂದವಳಂತೆ. ಸೊ ನಾವು ಹೋಗಿರೋದು ಲೇಟ್ ಆಗಿದ್ರಿಂದ ಆಗಲೇ ಅಂಗಡಿಗಳನ್ನೆಲ್ಲ ಸ್ವಲ್ಪ ಕ್ಲೋಸ್ ಮಾಡಿಬಿಟ್ಟಿದ್ರು. ಆ್ಯಂಡ್ ಏನು ತೊಗೋಬೇಕು ನಮ್ಮ ಮನಸ್ಥಿತಿ ನಮಗೆ ಅಷ್ಟು ಇರಲಿಲ್ಲ, ಏನೂ ತೊಗೋಬಾರ್ದು ಅಂತ ಅನಿಸ್ತು. ಬಿಕಾಸ್ ಎಲ್ಲ ನೀಡೆಡ್ ಇತ್ತಲ್ಲ ಮನೇಲಿ. ಹಾಗಾಗಿ ಆ್ಯಂಡ್ ನಾನು ಒಂದು ಕಟರ್ ನೋಡಿದೆ, ಬಟ್ ಅದು ಸಿಗಲೇ ಇಲ್ಲ ಅಂತ ಅಂದ್ಬಿಟ್ಟು ನಾವು ಹಂಗೆ ರಿಟರ್ನ್ ಆದ್ವಿ. ಇನ್ನೊಂದು ಇನ್ಫಾರ್ಮೇಷನ್, ಸೊ ನಾವು ಕಾಲೇಜ್ ಡೇಸಲ್ಲಿದ್ದಾಗಲೂ ಕೂಡ ನಮ್ಮ ಲೆಕ್ಚರರ್ ಕೂಡ ಹೇಳ್ತಾಯಿದ್ರು,
ಆ್ಯಂಡ್ ಅಲ್ಲಿ ಸೀತಾಮೋಡ ಅಂತ ಒಂದು ಪ್ಲೇಸ್ ಇದೆ. ಬಟ್ ನಾನು ಹೇಳ್ದೆ ಅಲ್ವಾ, ಇವಾಗ ಅಲ್ಲಿ ಹೋಗೋಕ್ಕಾಗೋದಿಲ್ಲ ಬಿಕಾಸ್ ಕ್ಲೋಸ್ ಮಾಡಿದ್ದಾರೆ ಅಂತ. ಸೊ ಡೇ ಟೈಮ್ ಬಂದಾಗ ನಾನು ನಿಮಗೆ ತೋರಿಸ್ತೀನಿ. ರಾಮ, ಲಕ್ಷ್ಮಣ ಮತ್ತು ಸೀತಾ ತಾಯಿ 3 ಜನ ಕೂಡ ವನವಾಸಕ್ಕೆ ಹೋದಾಗ, ಸೊ ಅವರು ಇದೇ ರೂಟಲ್ಲಿ ಹೋಗ್ಬೇಕಾದ್ರೆ ಸೀತಾ ತಾಯಿ ಅಂತ ಸ್ನಾನ ಮಾಡಬೇಕು ಅಂತ ಅಂದಾಗ ಲಕ್ಷ್ಮಣ ಬಾಣ ಬಿಟ್ಟು ಅಲ್ಲಿ ನೀರನ್ನ ಇದು ಮಾಡಿದ್ರು. ಅದನ್ನು ಸೀತಾಮೋಡ ಅಂತ ಕರೀತಾರೆ. ಸೊ ನನಗೆ ಗೊತ್ತಿಲ್ಲ ಇದು ನಿಜನ ಸುಳ್ಳು ಅಂತ, ಬಟ್ ನಮ್ಮ ಸರ್ ಹೇಳ್ತಾ ಇದ್ರು ಅಲ್ಲಿ ನೀರು ಸ್ವಲ್ಪ ರೆಡ್ ಕಲರ್ ಬ್ರೌನ್ ಕಲರ್ ಬರುತ್ತಂತೆ. ಬಿಕಾಸ್ ಸೀತಾಮಾತೆ ಸ್ನಾನ ಮಾಡಬೇಕಾದ್ರೆ ಕಾಯೆಲ್ಲ ಯೂಸ್ ಮಾಡಿದ್ರಂತೆ. ಸೊ ಅದ್ರ ನೀರು ಯಾವ ರೀತಿ ಇತ್ತು ಸ್ನಾನ ಮಾಡ್ಬೇಕಾದ್ರೆ, ಸೊ ಅದೇ ರೀತಿ ಅಲ್ಲಿ ಹರಿಯುತ್ತಂತೆ. ಬಟ್ ಇದು ನಿಜ ಸುಳ್ಳು ಅಷ್ಟು ಗೊತ್ತಿಲ್ಲ. ಬಟ್ ನನಗೆ ನಮ್ಮ ಲೆಕ್ಚರರ್ ಹೇಳಿದ್ರನ್ನ ನಿಮಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ ಕೇಸ್ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ಅದು ನಿಜನ ಸುಳ್ಳು ಅಂತ ಕೂಡ ಕಮೆಂಟ್ ಮಾಡಿ. ಸೊ ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್ ಅಂತ ತಿಳಿಸ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ನನ್ನ ಒಂದು ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ವೀಡಿಯೋಸ್ ನೋಟಿಫಿಕೇಷನ್ಸ್ ಬರುತ್ತೆ. ಸೊ ಟೇಕ್ ಕೇರ್, ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಮಾಡಿ.